ನಮಸ್ಕಾರ. ಚಿಕ್ಕಬಳ್ಳಾಪುರದಲ್ಲಿ ಮೊಯ್ಲಿಯವರಿಗೆ ಟಿಕೆಟ್ ಸಿಗುತ್ತೋ ಇಲ್ವೋ? ಮೊದಲನೇ ಪಟ್ಟಿಯಲ್ಲಿ ಮೊಯ್ಲಿಯವರ ಹೆಸರು ಯಾಕಿರಲಿಲ್ಲ? ವೆರಿ ಇಂಟ್ರೆಸ್ಟಿಂಗ್ ಪ್ರಶ್ನೆ. ಸುದರ್ಶನ್ ಅವ್ರನ್ನೇ ಕೇಳಬೇಕಾಗತ್ತೆ. ಏನು ಸರ್, ಮೊಯ್ಲಿಯವರಿಗೆ ಒಬ್ಬ ಕೇಂದ್ರ ಮಂತ್ರಿಯಾಗಿದ್ದುಕೊಂಡು ತುಂಬ ಪ್ರಭಾವಿ ನಾಯಕರು ಹೈಕಮಾಂಡ್ ಮಟ್ಟದಲ್ಲಿ ಅಂತ ಅಂದ್ಕೊಂಡು ಅವರ ಮಗನ ನಾಮಿನೇಷನ್ ತಿರಸ್ಕೃತ ಆಗಿಬಿಡ್ತು ಮಂಗಳೂರು ಪ್ರೈಮರೀಸಲ್ಲಿ. ಇಲ್ಲಿ ನೋಡಿದರೆ ಅವ್ರಿಗೂ ಯಾಕೋ ಟಿಕೆಟ್ ಸಿಗೋ ಲಕ್ಷಣಗಳು ಕಾಣಿಸ್ತಿಲ್ಲ. ಏನು ಲೆಕ್ಕಾಚಾರ ನಡೀತಿದೆ? ಮೊಯ್ಲಿಯವರು ಕಾಂಗ್ರೆಸ್ ಪಕ್ಷದ ಒಬ್ಬ ವೆರಿ ಸೀನಿಯರ್ ಲೀಡರ್ ಆ್ಯಂಡ್ ಟಾಲೆಸ್ಟ್ ಲೀಡರ್ ಆಫ್ ದ ಪಾರ್ಟಿ. ಅನೇಕ ಸಂದರ್ಭಗಳಲ್ಲಿ ವಿಧಾನಸಭೆ ಚುನಾವಣೆಗಳಲ್ಲೂ ಗೆಲುವನ್ನು ಕಂಡಿದ್ದಾರೆ, ಲೋಕಸಭಾ ಚುನಾವಣೆಯಲ್ಲೂ ಗೆಲುವು ಕಂಡಿದ್ದಾರೆ. ಇದೇ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ 2009ರಲ್ಲೂ ಕೂಡ ಅವರು ಗೆಲುವನ್ನು ಕಂಡಿದ್ದಾರೆ. ಹಾಗಾಗಿ ಧರ್ಮಸಿಂಗ್ ಅಂತವರಿಗೆ, ವೀರಪ್ಪ ಮೊಯ್ಲಿ ಅಂತವರಿಗೆ ಜಾತಿ ಪ್ರಶ್ನೆ ಎಂದೂ ಕೂಡ ಅವರಿಗೆ ಆಗಿಲ್ಲ. ಹಾಗಾಗಿ ಅಕ್ಸೆಪ್ಟಬಿಲಿಟಿ ಇದೆ ಅವರಿಗೆ. ಎಲ್ಲ ಜಾತಿಗಳ ಮಧ್ಯೆನೂ ಕೂಡ ಅಕ್ಸೆಪ್ಟಬಿಲಿಟಿಯನ್ನು ಅವರು ಪಡ್ಕೊಂಡಾಗಿದೆ. ಹಾಗಾಗಿ ಆಮೇಲೆ 543 ಕ್ಷೇತ್ರ ಇದೆ ಪಾರ್ಲಿಮೆಂಟ್ ದೇಶದಲ್ಲಿ. ಆಮೇಲೆ 543ಕ್ಕೂ ಒಂದೇ ಸರಿ ಎಲ್ಲರ ಹೆಸರುಗಳನ್ನು ಯಾವುದೇ ಪೊಲಿಟಿಕಲ್ ಪಾರ್ಟಿ ಅನೌನ್ಸ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಹಂತವಾಗಿ. ಆಮೇಲೆ ಎಲ್ಲಾ ಸೀನಿಯರ್ ಲೀಡರ್ಸ್ ಆಮೇಲೆ ಎಲ್ಲಾ ಸೀನಿಯರ್ ಲೀಡರ್ಸ್ ಆಟೋಮ್ಯಾಟಿಕ್ ಆಗಿ ಬಂದ್ಬಿಡ್ಬೇಕು. ಅವ್ರೀಗ ಆ ಕ್ಷೇತ್ರವನ್ನ ಪ್ರತಿನಿಧಿಸುತ್ತಿರುವಂತಹ ಸಂಸದರು, ಕೇಂದ್ರ ಮಂತ್ರಿ ಆಗಿರೋರು, ಅಲ್ಲಿ ಯಾಕೋ ಅನುಮಾನ ಬರುವ ತರದ ನಡವಳಿಕೆ. ಇನ್ನು ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಸೀನಿಯರ್ ಲೀಡರ್ಸ್ ಎಲ್ಲ ಇದ್ದಾರೆ. ಅವರೆಲ್ಲರ ಹೆಸರು ನಮ್ಮ ರಾಜ್ಯದ ಸೀನಿಯರ್ ಲೀಡರು, ಟಾಲೆಸ್ಟ್ ಲೀಡರ್ ಅಂತ ತಾವೇ ಹೇಳಿದ್ರಿ. ಟಾಲೆಸ್ಟ್ ಲೀಡರ್ಗೆ ಮೊದಲನೇ ಪಟ್ಟಿಲಿ ಹೆಸರು ಸಿಗಲಿಲ್ಲ ಅಂತಂದ್ರೆ ಇನ್ನು ಅಂತಿಮ ಏನಲ್ವಲ್ಲ, ಅದು ಮೊದಲೇ ಪಟ್ಟಿನ ಅಂತಿಮ ಗೊಂದಲ ಯಾಕೆ ಗೊಂದಲ ಎಂತದ್ದು ಇಲ್ಲ. ಗೊಂದಲ ಇಲ್ಲ, ಏನು ಲೆಕ್ಕಾಚಾರಗಳು ನಡೀತಿಲ್ಲ. ನೋಡಿ ಇವರೇ, ಚರ್ಚೆ ಖಂಡಿತ ಇರುತ್ತೆ. ಚರ್ಚೆಗಳು ಯಾವಾಗಲೂ ಕೂಡ ಮೊದಲೇ ಹಂತದಲ್ಲಿ ಚರ್ಚೆ ನಡೀತಿದೆ ಅಂದ್ರೆ ಯಾವುದಕ್ಕೆ ಮೊಯ್ಲಿ ಕೆನಾಟ್ ಟೇಕ್ ಹಿಸ್ ಸೀಟ್ ಫಾರ್ ಗ್ರಾಂಟೆಡ್. ನೋಡಿ, ಚುನಾವಣೆ ಅಂತಂದ ಮೇಲೆ ಹೋರಾಟ ಇದ್ದೇ ಇರುತ್ತೆ. ಚುನಾವಣೆ ಅಂದ ಮೇಲೆ ಚಾಲೆಂಜಸ್ ಇದ್ದೇ ಇರುತ್ತೆ. ಎಲ್ಲೆಲ್ಲ ಆಪರ್ಚುನಿಟೀಸ್ ಇರುತ್ತೋ ಅಲ್ಲೆಲ್ಲ ಚಾಲೆಂಜಸ್ ಇದ್ದೇ ಇರುತ್ತೆ. ಹಾಗಿದ್ರೆ ಎಲೆಕ್ಷನ್ ಅಂದ್ರೆ ಏನು ಹುಡುಗಾಟ್ವೆ? ಅದೊಂದು ಯುದ್ಧ ಇದ್ದಾಗೆ. ಎಲೆಕ್ಷನ್ಗೆ ಹೋಗ್ಲಿಕ್ಕೆ ಮುಂಚಿನ ಒಂದು ಹೋರಾಟವನ್ನ ಮೊಯ್ಲಿ ಅವರು ಮಾಡಬೇಕಾಗಿದೆ. ಅಲ್ಲಲ್ಲ, ಬೇಸಿಕ್ ಆಗಿ ಅವರು ಮಂಗಳೂರಿಂದ ಬಂದು ಚಿಕ್ಕಬಳ್ಳಾಪುರದಲ್ಲಿ ಗೆದ್ದಿದ್ದು ಒಂದು ಅಚೀವ್ಮೆಂಟ್ ಅಲ್ವಾ? 2009ರಲ್ಲಿ ಬಿಜೆಪಿಯ ಸರ್ಕಾರ, ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇತ್ತು. ಅಂತ ಒಂದು ಸಂದರ್ಭದಲ್ಲೂ ಕೂಡ ಅವರು ಚಿಕ್ಕಬಳ್ಳಾಪುರದಲ್ಲಿ ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಅದು ಅಚೀವ್ಮೆಂಟ್ ನ ಗಮನದಲ್ಲಿ ಇಟ್ಕೊಂಡು ಆಟೋಮೆಟಿಕ್ ಚಾಯ್ಸ್ ಅಂತ ಮಾಡ್ಬಿಡ್ಬೋದಾಯ್ತು, ಮಾಡಿಲ್ಲಲ್ಲ ಅನ್ನೋದೇ ಪ್ರಶ್ನೆ. ಯಾಕೆ ಅನ್ನೋದಕ್ಕೆ ಮತ್ತೆ ಬರ್ತೀನಿ. ಮಧು ಸೀತಪ್ಪನವರು ಮಾತಾಡ್ಲಿಕ್ಕೆ ಹೊರಟಿದ್ದಾರೆ, ಹೇಳಿ. ಅನಂತವ್ರೆ, ಒಂದು ಮುಖ್ಯವಾಗಿ ಈ ಏನು ವೀರಪ್ಪ ಮೊಯ್ಲಿ ಅವರಿಗೆ ನಾಳೆ ಟಿಕೆಟ್ ಸಿಗ್ಬೋದು ಅಥವಾ ಸಿಗದೇ ಇರ್ಬೋದು, ಈ 2 ದಿವಸದಲ್ಲಿ ಏನು ಬೆಳವಣಿಗೆ ಆಗಿದೆ, ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಬರಪೀಡಿತ ಜಿಲ್ಲೆಗಳಲ್ಲಿ ಭಾರಿ ಹಿನ್ನಡೆ. ಯಾಕಂದರೆ 7 ಜಿಲ್ಲೆಗಳಲ್ಲಿ, ಬರಪೀಡಿತ 7 ಜಿಲ್ಲೆಗಳಲ್ಲಿ ಇದು ಯಾಕಾಗಿದೆ ಅಂದರೆ, ಒಂದು ಎತ್ತಿನ ಹೊಳೆ ಎಂಬ ಅವೈಜ್ಞಾನಿಕ ಯೋಜನೆಯನ್ನು ಆತುರಾತುರವಾಗಿ ನಾವು ಸುಮಾರು 10 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ ಶಾಶ್ವತ ನೀರಾವರಿಗೋಸ್ಕರ. ಇದು ಗುತ್ತಿಗೆದಾರರಿಗೆ ಹಣ ಮಾಡಿಕೊಡುವಂಥ ಯೋಜನೆಯನ್ನು ಆತುರಾತುರವಾಗಿ ಅವೈಜ್ಞಾನಿಕವಾಗಿ ಮಾಡಿರೋದು. ಈ ಪಲಾಯನ ಇವತ್ತು ಕೇಂದ್ರ ಇವರು ಕಾಂಗ್ರೆಸ್ ಸಮಿತಿ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಮೊಯ್ಲಿ ಅವ್ರಿಗೆ. ಅಂದರೆ ರಿಲಯನ್ಸ್ ಮೇಲೆ ವಿಷಯದಲ್ಲಿ FIR ಹಾಕಿರೋದು ಅಲ್ವೇ ಅಲ್ಲ. ಯಾಕಂದರೆ ಕೇಜ್ರಿವಾಲ್ ಅವರು FIR ಹಾಕಿದಾಗ ಇವ್ರ ಮೇಲೆ ಅಂಬಾನಿ ಮೇಲೂ ಹಾಕಿದ್ರು. ಇದು ಆಲ್ರೆಡಿ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇದೆ, ಅದನ್ನು ಭಾಳ ಲಘುವಾಗಿ ಮೊಯ್ಲಿ ಅವರೇ ತಿರಸ್ಕಾರ ಮಾಡಿದ್ರು. ಇದು ಮುಖ್ಯವಾಗಿ ನಮ್ಮ ಬರಪೀಡಿತ ಜಿಲ್ಲೆಗಳು ಒಂದು ಮೂಲಭೂತ ಹಕ್ಕು. ನಮ್ಮ ಜಿಲ್ಲೆಗಳಿಗೆ ಇವ್ರನ್ನ ಯಾಕೆ ಆಯ್ಕೆ ಮಾಡಿದ್ರು ಅಂದರೆ, ಇವ್ರು ಹೇಳ್ದಂಗೆ ಜಾತಿ ಲೆಕ್ಕಾಚಾರದಲ್ಲಿ ಆಯ್ಕೆ ಮಾಡಲಿಲ್ಲ. ಅಲ್ಲ, ಅಟ್ಲೀಸ್ಟ್ ಒಂದು ಪ್ರಯತ್ನ ಮಾಡಿದ್ರು ಅಂತ ಅನ್ಕೋಬಹುದು. ಜಿಲ್ಲೆ ಯಾವ ರೀತಿ ಪ್ರಯತ್ನ ನಮ್ಮಲ್ಲಿ ನಮಗೆ ಅವೈಜ್ಞಾನಿಕ, ಅದನ್ನ ಮಾಡಬಾರದಾಗಿತ್ತು. ಮುಖ್ಯವಾಗಿ ಇವತ್ತು ಪರಮಶಿವಯ್ಯ ರಿಪೋರ್ಟ್ ಪಾರ್ಟಿ ಅಲ್ಲ. ಒಂದು ಹೇಳ್ತೀನಿ ನೋಡಿ, ಪರಮಶಿವಯ್ಯನವರು ಈ ಕೊಟ್ಟಿರೋ ಯೋಜನೆ ಒಂದು ಭಾಗವನ್ನು ಕದ್ದು ಮಾರ್ಪಡಿಸಿ ಈಗ ಆಂಟಿ ಇನ್ಕಂಬೆನ್ಸಿ ಬಂದಿರೋದು ಕ್ಷೇತ್ರದಲ್ಲಿ ನೋಡಿ. ರಿಲಯನ್ಸ್ ವಿಷಯದಲ್ಲಿ FIR ಹಾಕಿದ್ರು ಅಂತ ಕ್ಷೇತ್ರದಲ್ಲಿ ಆಂಟಿ ಇನ್ಕಂಬೆನ್ಸಿ ಬರೋದಿಲ್ಲ.
ಕ್ಷೇತ್ರದಲ್ಲಿ ಪ್ರತಿ ವರ್ಗದ ಜನ, ಪ್ರತಿ ಪಕ್ಷದ ಜನ ಎಲ್ಲರೂ ಯಾಕೆ ಮೊಯ್ಲಿ ಅವ್ರನ್ನ ಅಲ್ಲ, ಏನಂದ್ರೆ ತಾವು ಅಲ್ಲಿ ಕಂಟೆಸ್ಟ್ ಮಾಡ್ತಾ ಇದೆ ಅಂದ್ರೆ ತಮ್ಮ ಪಕ್ಷನೂ ಕಂಟೆಸ್ಟ್ ಮಾಡ್ತಾ ಇದೆ. ಹೌದು. ಹಾಗಾಗಿ ಇದೊಂದು ಈ ಡಿಸ್ಕಷನ್ನ ನಾವು ಎರಡು ಪಾರ್ಟಿಗಳ ಮಧ್ಯದ ಎಲೆಕ್ಷನ್ ಬ್ಯಾಟಲ್ ಅಂತ ಅನ್ನಲಿಕ್ಕಿಂತ ಹೆಚ್ಚಾಗಿ ನೀವು ಇಫ್ ಯು ಆರ್ ಟು ಲುಕ್ ಅಟ್ ವೀರಪ್ಪ ಮೊಯ್ಲಿ ಆ್ಯಂಡ್ ಸಿ ಏನೋ ಒಬ್ಬ ಫಾರ್ಮರ್ ಒಬ್ಬ ಮಿನಿಸ್ಟರು ಅವ್ರು ಹೇಳಿದಾಗೆ ಮಂಗಳೂರನ್ನ ಬಿಟ್ಬಿಟ್ಟು ಇಲ್ಲಿಗೆ ಬಂದು ಎಲೆಕ್ಷನ್ ಗೆದ್ದು ತೋರಿಸಿದವರು, ಎಸ್ಪೆಷಲಿ ಇಲ್ಲಿ ತಮ್ಮ ಸರ್ಕಾರ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಅಂಥವ್ರನ್ನ ಕಾಂಗ್ರೆಸ್ ಈಸ್ ನಾಟ್ ರೆಕಗ್ನೈಸಿಂಗ್. ಒಂದು ಕಾರಣ, ಅದೊಂದೇ ಅಲ್ಲ ಕಾರಣ, ಮುಖ್ಯವಾಗಿ ಒಂದು ಪ್ರಮುಖ ಕಾರಣ. ಇನ್ನ ಇವರ ಹಗರಣಗಳ ಸರಮಾಲೆ ಹೇಳ್ತೀನಿ. ಒಂದು, ಇವರು ಕಾನೂನು ಸಚಿವರಾದಾಗ, ಯಾಕಂದ್ರೆ ಜನತೆ ಇವತ್ತು ಅರ್ಥ ಮಾಡ್ಕೊಬೇಕು, ಇವರು ಕಾನೂನು ಸಚಿವರಾದಾಗ ಭೋಪಾಲ್ ದುರಂತದಲ್ಲಿ ಡೌ ಕೆಮಿಕಲ್ಸ್ ಅನ್ನೋ ಒಂದು ಸಂಸ್ಥೆ, ಭೋಪಾಲ್ ದುರಂತಕ್ಕೆ ಕಾರಣವಾಗಿದ್ದ ಸಂಸ್ಥೆಯ ಎಲ್ಲ ಹಗರಣಗಳನ್ನ ಮುಚ್ಚಾಕೋದಕ್ಕೆ ಇವ್ರನ್ನ ಕಾನೂನು ಸಚಿವರು ಮಾಡಿದ್ರು. ಕಾಂಗ್ರೆಸ್ ಅನ್ನೋರು ಟಿಕೆಟ್ ಕೊಡುವಾಗ ಈ ತರ ಯಾರ ಮೇಲೆ ಏನು ಆರೋಪ ಇದೆ, ಯಾರೇನು ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋದನ್ನೆಲ್ಲ ಲೆಕ್ಕ ಕೊಡ್ತಾರೆ. ಅಲ್ಲ, ಕಾಂಗ್ರೆಸ್ ಸಂಸ್ಕೃತಿಯಲ್ಲಿ ಸುದರ್ಶನ್ ಅವ್ರನ್ನ ಬಿಟ್ರೆ ಎಲ್ಲಾರ ಮೇಲೂ ಆರೋಪಗಳು ಇದ್ದೇ ಇದೆ. ಹಂಗಂತ ಕಾಂಗ್ರೆಸ್ ಎಕ್ಸ್ಟಿಂಕ್ಷನ್ ಆಗ್ಬಿಡುತ್ತೆ ಬರೀ ಆರೋಪಗಳು, ಭ್ರಷ್ಟಾಚಾರ. ಕ್ರೈಟೀರಿಯಾ ಇನ್ನ ಒಂದು ಹೇಳ್ತೀನಿ ನೋಡಿ, ಇವತ್ತು ಯಾಕಂದ್ರೆ ಕಾಂಗ್ರೆಸ್ ಅಲ್ಲಿ ಆರೋಪ ಇಲ್ದೇ ಇರೋರೇ ಇಲ್ಲ, ಬಿಜೆಪಿಯಲ್ಲೂ ಅಷ್ಟೇ ಆರೋಪ ಇಲ್ದೇ ಇರೋರೇ ಇಲ್ಲ. ಬಿಜೆಪಿ ವಿಚಾರಕ್ಕೆ ಒಂದು ಬಂದಾಗ ಹೇಳ್ತೀನಿ, ಒಂದು ಮಾತು ಹೇಳ್ತೀನಿ, ಈ ಮಾತು ಹೇಳಲೇಬೇಕು ಜನಸಾಮಾನ್ಯರಿಗೆ, ಎಲ್ರಿಗೂ ಅರ್ಥ ಆಗೋ ಥರ ಹೇಳ್ತೀನಿ. ಈಗ ನಾನೊಂದು ಬನೀನ್ ಹಾಕೊಂಡ್ರಿ, ಒಳಗಡೆ ತೂತಾಗಿರುತ್ತೆ, ಹರಿದೋಗಿರುತ್ತೆ, ಅದ್ರ ಮೇಲೆ ಶರ್ಟ್ ಹಾಕೊಂಡು ಎಲ್ಲರೂ ಮಾಡ್ತಾರೆ, ಸಾಕ್ಸ್ ಹರಿದೋಗುತ್ತೆ, ಶೂ ಹಾಕೊಂಡ್ಬಿಡ್ತೀನಿ, ಯಾರು ನೋಡ್ತಾರೆ, ಶರ್ಟ್ ಹಾಕೊಂಡ್ಬಿಡ್ತೀನಿ, ಬನೀನು ಹರಿದೋಗಿರೋದು ಕಾಣಿಸಲ್ಲ. ಈ ಬಿಜೆಪಿಯವರು 5 ವರ್ಷ ನಮ್ಮ ಜನರನ್ನ ಲೂಟಿ ಮಾಡಿ ಇವತ್ತು ಮೋದಿಯವರು ಮಕವಾಡ ಶರ್ಟ್ ಒಳಗಡೆ ಎಲ್ಲ ತೂತೆ, ಬನೀನು ಚಡ್ಡಿ, ಮೇಲ್ ಮಾತ್ರ ಮೋದಿಯವರು ಶರ್ಟ್ನ ಹಾಕೊಂಡು ಬಂದು ಇವತ್ತು ಮೋದಿ ವೇವಲ್ಲಿ ಗೆಲ್ತೀವಿ ಅಂತ ಹೊರಟಿದ್ದಾರೆ. ಆ ಮೋದಿ ಮುಖವಾಡನು ತೂತು ಅಂತ ಇವ್ರಿಗಿನ್ನ ಗೊತ್ತಿಲ್ಲ. ಆದ್ರಿಂದ ಈ ಎರಡೂ ಪಕ್ಷಗಳು ಕಾರ್ಪೊರೇಟ್ ಇಂದ ಫಂಡ್ ಆಗಿದೆ, ಇವೆರಡಕ್ಕೂ ಯಾವುದೇ ಡಿಫರೆನ್ಸ್ ಇಲ್ಲ. ಆನ್ಸರಿಂಗ್ ಮೈ ಬೇಸಿಕ್ ಕ್ವೆಶ್ಚನ್, ಮೊಯ್ಲಿ ಅವರ ಹೆಸರು ಮೊದಲನೇ ಪಟ್ಟಿಯಲ್ಲಿ ಇಲ್ಲದೆ ಇರೋದಕ್ಕೆ ಏನು ಕಾರಣ ಅಂತ ತಮಗನ್ಸುತ್ತೆ? ಮುಖ್ಯವಾಗಿ ಅವರ ಕ್ಷೇತ್ರದಲ್ಲಿ ಅನ್ಪಾಪ್ಯುಲರ್ ಆಗಿದ್ದಾರೆ. ಮತ್ತೆ ಇವರು ರಾಜ್ಯದಲ್ಲಿ ಏನಾದರೂ ಪ್ರಚಾರ ಮಾಡಿದ್ರೆ ಕರಾವಳಿ ಭಾಗದಲ್ಲೂ ಇವ್ರಿಗೆ ತೊಂದರೆ ಆಗುತ್ತೆ, ಬರಪೀಡಿತ ಜಿಲ್ಲೆಗಳ ಭಾಗದಲ್ಲೂ ತೊಂದರೆ ಆಗುತ್ತೆ ಅಂತ ರಾಜ್ಯದ ಚುನಾವಣೆಯಿಂದ ಹೊರಗಿಡೋ ಒಂದು ಬಗ್ಗೆ ಅವರ ಹೈಕಮಾಂಡ್ ಥಿಂಕ್ ಮಾಡ್ತಾ ಇರ್ಬೋದು ಅಂತ ನನ್ನ ಭಾವನೆ. ಸುದರ್ಶನ್, ಆಂತರಿಕ ಒಂದು ಸಮೀಕ್ಷೆ ಮಾಡಿಸಿದೆ ಕಾಂಗ್ರೆಸ್ ಪಕ್ಷ ಅನ್ನೋ ಥರದ ವರದಿ ಇದೆ. ಅಲ್ಲಿ 3 ಜನ ಸಿಟ್ಟಿಂಗ್ MP ಸೋಲ್ತಾರೆ ಅನ್ನೋ ಥರದ ವರದಿ ಬಂದಿದೆ ಅನ್ನೋ ಥರದ ಇಟ್ ಈಸ್ ಫ್ರಮ್ ದಿ ಸೋರ್ಸಸ್, ಕಾಂಗ್ರೆಸ್ ಸೋರ್ಸಸ್ಸಲ್ಲೇ ಹೇಳೋದು. ಆ 3 ಜನರ ಪೈಕಿ ಮೊಯ್ಲಿ ಕೂಡ ಒಬ್ಬರು. ಹಾಗಾಗಿ ಅಳೆದು ಸುರಿದು ನೋಡ್ತಾ ಇದೆ ಪಾರ್ಟಿ ಅಂತ ಅವ್ರಿಗೆ ಟಿಕೆಟ್ ಕೊಡಲಿಕ್ಕೆ ಮುಂಚೆ. ಇಲ್ಲ, ಒಂದೇನು ಅಂದರೆ ಪ್ರತಿಯೊಂದು ರಾಜಕೀಯ ಪಕ್ಷಗಳು ಕೂಡ ಒಂದು ಅಸೆಸ್ಮೆಂಟ್ ಮಾಡ್ತಾರೆ. ಚುನಾವಣೆಗೆ ಹೋಗುವಂಥ ಸಂದರ್ಭದಲ್ಲಿ ಯಾವ್ಯಾವ ಕ್ಷೇತ್ರಗಳು ನಮಗೆ ಅನುಕೂಲಕರವಾಗಿದೆ, ಅಲ್ಲಿರುವಂಥ ಪ್ಲಸ್ ಪಾಯಿಂಟ್ಸ್ ಏನು, ಮೈನಸ್ ಪಾಯಿಂಟ್ಸ್ ಏನು, ಮತ್ತು ನಮ್ಮ ಕಾರ್ಯಕರ್ತರ ಮುಖಾಂತರ ಕೂಡ ಅಭಿಪ್ರಾಯಗಳು ಬರುತ್ತೆ. ಹಾಗೆಯೇ ಪಕ್ಷದ KPCC ವತಿಯಿಂದನೂ ಕೂಡ ಒಂದು ತಂಡ ಹೋಗಿರುತ್ತೆ, AICCಯಿಂದ ಒಂದು ಟೀಮ್ ಹೋಗಿರುತ್ತೆ, ಅವರು ಕೂಡ ಡಿಸ್ಕಸ್ ಮಾಡಿರ್ತಾರೆ, ಎಲ್ಲರ ಜೊತೆಗೂ ಕೂಡ ಅಭಿಪ್ರಾಯಗಳನ್ನು ತೊಗೊಂಡಿರ್ತಾರೆ. ಇದೆಲ್ಲ ಒಂದು ಪೊಲಿಟಿಕಲ್ ಪಾರ್ಟಿನಲ್ಲಿ ಎಲ್ಲ ರೀತಿಯ ರಿಪೋರ್ಟ್ಸ್ಗಳು ಇದ್ದೇ ಇರುತ್ತೆ. ಆ ಎಲ್ಲ ವರದಿಗಳನ್ನು ಕೂಡ ಜನರ ಮುಂದೆ ಪ್ಲೇಸ್ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಫೈನಲ್ ಆದಂಥ ತೀರ್ಮಾನವನ್ನು ತಗೊಳ್ಳೋದಕ್ಕೆ, ಚರ್ಚೆ ಮಾಡೋದಕ್ಕೆ ಅದೆಲ್ಲ ಕೂಡ ಒಂದು ಚಿಕ್ಕಬಳ್ಳಾಪುರ ಕ್ಷೇತ್ರ ಕಾಂಗ್ರೆಸ್ ಪಕ್ಷದೊಳಗಡೆ ಚರ್ಚೆಗೆ ಈಡಾಗಿದೆ. ಚಿಕ್ಕಬಳ್ಳಾಪುರ ಕ್ಷೇತ್ರ ಗೆಲುವಿನ ಕ್ಷೇತ್ರ ಕಾಂಗ್ರೆಸ್ಸಿಗೆ. ಈಗ ನೋಡಿ, ಯಾವ ಸಂದರ್ಭದಲ್ಲಿ ಅಲ್ಲಿ ಕಾಂಗ್ರೆಸ್ಸೇತರ ಅಭ್ಯರ್ಥಿ ಗೆದ್ದಿದ್ದಾರೆ ದಯಮಾಡಿ ಹೇಳಿ. ಯಾವ ಸಂದರ್ಭದಲ್ಲಿ? 15 ಲೋಕಸಭಾ ಚುನಾವಣೆಗಳು ನಡೆದಿದ್ದಾರೆ. ದಯಮಾಡಿ ಹೇಳಿ. ಒಬ್ಬ ಮಿನಿಸ್ಟ್ರಿಗೆ, ಸಿಟ್ಟಿಂಗ್ ಮಿನಿಸ್ಟ್ರಿಗೆ, ಸರ್, ಇಂಡಿವಿಜುವಲ್ಸ್ ಆರ್ ನಾಟ್ ಇಂಪಾರ್ಟೆಂಟ್. ಐ ಟೆಲ್ ಯು, ಇಂಡಿವಿಜುವಲ್ಸ್ ಆರ್ ನಾಟ್ ಇಂಪಾರ್ಟೆಂಟ್. 15 ಲೋಕಸಭಾ ಚುನಾವಣೆಗಳು ನಡೆದಿದ್ದಾವೆ. ಚಿಕ್ಕಬಳ್ಳಾಪುರದಲ್ಲೂ 15 ಲೋಕಸಭಾ ಚುನಾವಣೆಗಳು ನಡೆದಿದ್ದಾವೆ. ಈ 15 ಲೋಕಸಭಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ಸೇತರ ಅಭ್ಯರ್ಥಿ ಒಂದೇ ಸಂದರ್ಭದಲ್ಲಿ 1996ರಲ್ಲಿ ಜಾಲಪ್ನವರು ಜನತಾ ಪರಿವಾರದ ಅಭ್ಯರ್ಥಿಯಾಗಿ ಚುನಾವಣೆಯನ್ನ ಗೆದ್ದದ್ದನ್ನ ಬಿಟ್ರೆ ಮತ್ತೆ ಯಾವ ಸಂದರ್ಭದಲ್ಲೂ ಕೂಡ ಎಂ.ಇ. ಕೃಷ್ಣಪ್ಪ ಅಂತ ಸ್ಟಾಲ್ವಾರ್ಡ್
ಇವತ್ತಿಗೂ ಕೂಡ ನಮ್ಮ ಜಿಲ್ಲೆಯಲ್ಲಿ ನೆನಪು ಮಾಡ್ಕೊಳ್ತಕ್ಕಂಥ ಒಬ್ಬ ಪ್ರಮುಖವಾದಂಥ ಲೀಡರು ನಾನ್ ಕಾಂಗ್ರೆಸ್ ತಮ್ಮನ್ನೇ ಕೇಳ್ತೀನಿ ಒಂದು ನಿಮಿಷ ಚಿತ್ರನಾಥ್ ತಾನು ಸುದರ್ಶನ್ ಅವ್ರನ್ನ ಕೇಳಲಿಕ್ಕೆ ಇಷ್ಟಪಡೋದು. ಕಾಂಗ್ರೆಸ್ ಗೆಲ್ಲತ್ತೆ ಅನ್ನೋ ವಿಶ್ವಾಸ ತಮಗಿದೆ, ಬಟ್ ಗೆಲ್ಲವರು ಮೊಯ್ಲಿನೇ ಆಗಬೇಕು ಅನ್ನೋ ಥರದ ಅಭಿಪ್ರಾಯ ಕಾಂಗ್ರೆಸ್ನಲ್ಲಿ ಇರ್ಲಿಕ್ಕಿಲ್ಲ. ಸರ್ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮೊಯ್ಲಿ ಅವರು ಕಾಂಗ್ರೆಸ್ಸಿನ ಒಬ್ಬ ಪ್ರಮುಖವಾದಂಥ ನಾಯಕರು, ಕಾಂಗ್ರೆಸ್ಸಿನ ಒಬ್ಬ ಪ್ರಮುಖವಾದಂಥ ನಾಯಕರಿದ್ದಾರೆ. ಅವರು ಕೂಡ ಎಂದೂ ಕೂಡ ಪಾರ್ಟಿಯ ಆದೇಶವನ್ನು ಉಲ್ಲಂಘನೆ ಮಾಡಿದಂಥವರಲ್ಲ. ಪಾರ್ಟಿ ಅವ್ರು ಪ್ರೊಜೆಕ್ಟ್ ಮಾಡಿದೆ, ಪಾರ್ಟಿ ಅವ್ರಿಗೆ ಅವಕಾಶಗಳನ್ನು ಮಾಡಿಕೊಟ್ಟಿದೆ, ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡುವಂತ ಅವಕಾಶ ಮಾಡಿಕೊಟ್ಟಿದೆ, ಮುಖ್ಯಮಂತ್ರಿ ಆಗುವಂತ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಮೇಲೆ ಬೇಸಿಕ್ ಏನೋ ಒಂದು ಸಿಗಬೇಕಾದ ಗೌರವವನ್ನು ಕೊಟ್ಟು ಬಿಡಬೇಕು ಅಂತ ಹೇಳ್ತಾರೆ ಒಂದು ಮಾತು. ಸೊ ಅವರು ಮಿನಿಸ್ಟರ್ ಆಗಿ ಕೆಲಸ ಮಾಡಿದವರು, ನಿಮ್ಮ ಪ್ರಕಾರ ಟಾಲೆಸ್ಟ್ ಲೀಡರ್, ಇಷ್ಟೆಲ್ಲ ಸ್ಥಾನಮಾನಗಳನ್ನು ಅವಕಾಶ ಕೊಟ್ಟಿದೆ ಅಂತ ಹೇಳಿದ್ರೆ ಇರೋರು ಅಲ್ಲ, ಇಷ್ಟೆಲ್ಲ ಸ್ಥಾನಮಾನಗಳನ್ನು ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದೆ ಅಂತ ಹೇಳಿದ್ರೆ ಅಲ್ಲ ಅರ್ಥ ಅನಂತವ್ರೆ, ಈ ಮುಖ್ಯವಾಗಿ ಇಂಡಿವಿಜುವಲ್ಸ್ ಆರ್ ನಾಟ್ ಇಂಪಾರ್ಟೆಂಟ್ ಅಂತ ಕಾಂಗ್ರೆಸ್ ಅವರು ಇವ್ರು ಹೇಳ್ತಾರೆ. ಇವತ್ತು ಸ್ವಾರಸ್ಯವಾಗಿ ಜನ ಏನು ನೋಡ್ಬೇಕಂದ್ರೆ, ಮಂಗಳೂರಲ್ಲೇ ಪ್ರೈಮರೀಸ್ ಯಾಕೆ ನಡಿಬೇಕು, ಇವರ ಮಗನಿಗೆ, ಯಾಕಂದ್ರೆ ಅಪ್ಪ ಮಕ್ಕಳಿಗೆ ಇಬ್ಬರಿಗೂ ಟಿಕೆಟ್ ಕೊಡಲ್ಲ ಅಂತ ಇವರೊಂದು ಕಾನೂನು ಮಾಡ್ಕೊಂಡವ್ರು, ಎಕ್ಸೆಪ್ಟ್ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ. ಬೆಂಗಳೂರು ನಾರ್ತ್ ಅಲ್ಲೋ ಒಂದು ಒಳ್ಳೆ ಪ್ರಯೋಗ, ಒಂದು ಎಕ್ಸ್ಪೆರಿಮೆಂಟ್ ಪ್ರಾರಂಭ ಆಗಿದೆ. ಡೆಮೊಕ್ರೆಟಿಕ್ ಮಂಗಳೂರಲ್ಲಿ ಯಾಕೆ ಆಗ್ಬೇಕು, ಹರ್ಷ ಮೊಯ್ಲಿ ಬ್ಯಾಕ್ ಡೋರ್ ಎಂಟ್ರಿ ತರೋದಕ್ಕೆ ಅಲ್ಲಿ ಪ್ರೈಮರೀಸ್ ಮಾಡ್ತೀರಾ? ಯಾಕಂದ್ರೆ ಇಂಡಿವಿಜುವಲ್ಸ್ ಆರ್ ನಾಟ್ ಇಂಪಾರ್ಟೆಂಟ್ ಅಂದ್ರೆ ಸರ್, ಒಂದು ರಾಹುಲ್ ಗಾಂಧಿಗೆ ಹಾಗೂ ಮೊಯ್ಲಿ ಅವ್ರಿಗೆ ಇರ್ತಕ್ಕಂಥ ಬಾಂಧವ್ಯ ರಾಷ್ಟ್ರಕ್ಕೆಲ್ಲ ಗೊತ್ತಿದೆ. ಆದ್ರಿಂದ ಇಲ್ಲೆಲ್ಲೋ ರಾಹುಲ್ ಗಾಂಧಿ ಅವರು ಮೊಯ್ಲಿ ಮತ್ತೆ ಅವರ ಫ್ಯಾಮಿಲಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಇಲ್ಲಿ ಪ್ರೈಮರೀಸು ಮಾಡಿದ್ರು. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಪ್ರೈಮರೀಸ್ ಬಗ್ಗೆ ತಾವು ಮಾತಾಡಿದ್ರಲ್ಲ, ಇಟ್ ಈಸ್ ಸರ್ಪ್ರೈಸಿಂಗ್ ಬಿಕಾಸ್ ಮೊಯ್ಲಿ ಅವರು ತುಂಬಾ ಹತ್ರ ಹೈಕಮಾಂಡ್ಗೆ, ರಾಹುಲ್ ಗಾಂಧಿಗೆ ಅಂತೆಲ್ಲ ನಾವು ಅನ್ಕೊಂಡಿದ್ವಿ. ಆ ಥರದ ಅಭಿಪ್ರಾಯ ಕಾಂಗ್ರೆಸ್ನಲ್ಲೂ ಇದೆ. ಟಾಲೆಸ್ಟ್ ಲೀಡರ್ ಅಂತ ಸುದರ್ಶನ್ ಅವರೇ ಹೇಳ್ತಿದ್ದಾರೆ. ವೈ ಹಿಸ್ ನೇಮ್ ಈಸ್ ನಾಟ್ ದೇರ್ ಇನ್ ದ ಫಸ್ಟ್ ಲಿಸ್ಟ್ ಅನ್ನೋದೇ ದೊಡ್ಡ ಪ್ರಶ್ನೆ. ನಾನು ಮಲ್ಕಾಪುರಿಯವ್ರನ್ನ ಕೇಳಿ, ಬಟ್ ಪ್ರೈಮರೀಸ್ ಬಗ್ಗೆ ಮಾತಾಡ್ತಾ ಇದ್ರಿ. 10 ಜನಪತ್ತಿಂದ ಡಿಸಿಷನ್ ಬರೋದು, ಪದ್ಮನಾಭ ನಗರದಿಂದ ಡಿಸಿಷನ್ ಬರೋದು ಎರಡೂ ತಪ್ಪು ಅಂತ ನಾವು ಅನ್ಕೊಂಡಿದ್ದೀವಿ. ಈ ಡೆಮೊಕ್ರಾಟಿಕ್ ಪ್ರೊಸೆಸ್ಸಲ್ಲಿ ಎಲೆಕ್ಷನ್ ನಡಿಬೇಕು. ಮಲ್ಕಾಪುರ ಅವರೇ, ಚಿಕ್ಕಬಳ್ಳಾಪುರದಲ್ಲಿ ತಾವು ಯಾರನ್ನ ತಮ್ಮ ಎದುರಾಳಿಯನ್ನಾಗಿ ನೋಡ್ಲಿಕ್ಕೆ ಇಷ್ಟಪಡ್ತೀರಿ? ಇಲ್ಲ, ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ನಮ್ಮ ಅಭ್ಯರ್ಥಿಯನ್ನ ಇನ್ನೊಂದು ನಾಳೆ ಬಿಟ್ಟು ನಾಡಕ್ಕೆ ತೀರ್ಮಾನ ಮಾಡ್ತೀವಿ. ಅಲ್ಲ, ಎದುರಾಳಿಯಾಗಿ ಯಾರನ್ನು ನೋಡ್ಲಿಕ್ಕೆ ಇಷ್ಟಪಡ್ತೀರಿ? ಎದುರಾಳಿಯಾಗಿ ವೀರಪ್ಪ ಮೊಯ್ಲಿ ಇರಬೇಕು ಅಂತ ಇಚ್ಛೆ ಪಡ್ತೀವಿ, ಒಬ್ಬ ರಾಜಕೀಯ ಪಕ್ಷ ಆಗಿ. ಯಾಕಂದ್ರೆ ಗೆಲ್ಲೋ ಸಾಧ್ಯತೆ, ನಮಗೆ ಗೆಲ್ಲುವ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ ಮೊಯ್ಲಿ ಅವರು ಇದ್ರೆ. ಯಾಕೆ ಅಂದ್ರೆ ಈ ರಾಜ್ಯದ 28 ಕ್ಷೇತ್ರಗಳಲ್ಲಿ ನನಗಿರೋ ಮಾಹಿತಿ ಪ್ರಕಾರ ಎಲ್ಲಕ್ಕಿಂತ ಹೆಚ್ಚಿನ ಎನ್ಕಂಬೆನ್ಸಿ ಇರುವಂಥದ್ದು ಒಂದು ಬೀದರ್ ಲೋಕಸಭಾ ಕ್ಷೇತ್ರ, ಎರಡನೇದು ಚಿಕ್ಕಬಳ್ಳಾಪುರ ಕ್ಷೇತ್ರ. ಒಬ್ಬ ಮಾಜಿ ಮುಖ್ಯಮಂತ್ರಿಯಾಗಿ, ಇಬ್ಬರುಗಳು ಮಾಜಿ ಮುಖ್ಯಮಂತ್ರಿಗಳು, ಇಬ್ಬರು ತಮ್ಮ ಜಿಲ್ಲೆಯನ್ನು ಬಿಟ್ಟು ಬೇರೆ ಒಂದು ಕ್ಷೇತ್ರಕ್ಕೆ ಬಂದು ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಒಬ್ಬ ಮಾಜಿ ಮುಖ್ಯಮಂತ್ರಿಯಾಗಿ ಈ ಕ್ಷೇತ್ರಗಳಿಗೆ ಬಹಳಷ್ಟು ಅಭಿವೃದ್ಧಿಯನ್ನು ಮಾಡಬೇಕು ಅನ್ನೋಂಥ ಮಾಡ್ತಾರನ್ನೋಂಥ ಕಲ್ಪನೆಯಿಂದ ಜನ ಮತವನ್ನು ಕೊಟ್ಟವ್ರಿಗೆ ನೀವು ಮಾತಾಡೋದನ್ನ ಅಡ್ಡ ಬಂದಿಲ್ಲ. ನೀವು ಯಾರು ಮಾತಾಡೋದನ್ನ ಅಡ್ಡ ಬಂದ, ನಾನು ಸುಮ್ಮನೆ ಕೂತಿದ್ದೆ. ನನಗಿರೋ ಮಾಹಿತಿ ಪ್ರಕಾರ ಈ ಎರಡು ಕ್ಷೇತ್ರದ ಜನರು ಭ್ರಮನಿರಸರಾಗಿದ್ದಾರೆ. ಇವರ ಕಾರ್ಯವೈಖರಿ ಇವರು ಹಗುರವಾಗಿ ಸಾಮಾನ್ಯ ಜನರಿಗೆ ಸಿಗಲ್ಲ. ಮತ್ತೆ ಅವರು ನಿರೀಕ್ಷೆ ಪಟ್ಟಂತೆ, ಅಂದ್ರೆ ಜನರು ಮತದಾರರು, ಈ ಮತಕ್ಷೇತ್ರದ ಮತದಾರರು ನಿರೀಕ್ಷೆ ಪಟ್ಟಂತೆ ಅಲ್ಲಿ ಕೆಲಸ ಅಭಿವೃದ್ಧಿ ಆಗಿಲ್ಲ. ಹಾಗಾಗಿ ಅವರಿಗೆ ದೊಡ್ಡ ಪ್ರಮಾಣದಲ್ಲಿ ಧರಮ್ ಸಿಂಗ್ ಅವರು ಚಿಕ್ಕಬಳ್ಳಾಪುರದಲ್ಲಿ ವೀರಪ್ಪ ಮೊಯ್ಲಿ ಅಭ್ಯರ್ಥಿ. ಮಧು ಸೀತಪ್ಪನವರ ಮತ್ತೆ ಬರ್ತೀನಿ. ಬಿಜೆಪಿ ವಾಂಟ್ಸ್ ವೀರಪ್ಪ ಮೊಯ್ಲಿ ಇನ್ ಚಿಕ್ಕಬಳ್ಳಾಪುರ ಆಸ್ ದೇರ್ ಅಪೋನೆಂಟ್. ಯಾಕೆ ಅನ್ನೋದ್ರ ಬಗ್ಗೆ ಉತ್ತರ ಕಂಡುಕೊಳ್ಳಿಕ್ಕೆ ಮತ್ತೆ ಬರ್ತೀನಿ. ಈಗ ಒಂದು ಸಣ್ಣ ವಿರಾಮ.